ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರಿಯರೇ. ಏನು ನೀವು ಇಂಡಿಯಾದಲ್ಲಿಲ್ಲವೋ? ಓಕೆ, ಹಾಗಾದರೆ ನಿಮಗೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಆಲ್ ಗುಡ್. ಯಾವ ಟೈಮ್ನಲ್ಲಿ ನೋಡ್ತಿದ್ದೀರೋ, ಯಾವ ಸ್ಥಳದಿಂದ ನೋಡ್ತಿದ್ದೀರೋ ಗೊತ್ತಿಲ್ಲ, ಆದರೆ ಪ್ರತಿದಿನ 7 ಗಂಟೆಗೆ ದೇವರ ವಾಕ್ಯವನ್ನು ನಿಮಗೆ ನಾವು ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ, ಪ್ರಾರ್ಥನೆ ಮಾಡ್ತಿದ್ದೇವೆ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ತಲುಪಿಸುತ್ತಿದ್ದೇವೆ. ನೀವೆಲ್ಲರೂ ವಾಕ್ಯ ಕೇಳಿ ಹೆಚ್ಚು ಸಮಯ ಉದಯ ಕಾಲದಲ್ಲಿ ಕೇಳಲಿಕ್ಕಾಗ್ತಿಲ್ಲವೆಂದು ತಿಳಿದು ಕೆಲವು ನಿಮಿಷ ಮಾತ್ರ ಈ ವಾಕ್ಯ ಧ್ಯಾನವನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ದಿನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಈ ಕ್ಲುಪ್ತವಾದ ಸಂದೇಶ, ವಾಕ್ಯ ಧ್ಯಾನ ಕೇಳಿ ಆತ್ಮೀಕವಾಗಿ ಬಲಗೊಳ್ಳುವವರಾಗಿರಿ. ಮಾತ್ರವಲ್ಲ, ನಿಮಗಿರುವ ಪ್ರಾರ್ಥನಾ ಮನವಿ ನಮಗೆ ತಿಳಿಯಪಡಿಸಿರಿ, ನಿಮಗಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಪ್ರತಿದಿನ ನಿಮಗೆ ಸಂದೇಶಗಳನ್ನು ತಪ್ಪದೆ ಸಾರಿ ಹೇಳ್ತಿದ್ದೇವೆ. ವಾಕ್ಯದಿಂದ ನಿಮ್ಮ ಹೃದಯ ತುಂಬಿಸಿಕೊಳ್ಳಿರಿ, ನಿಮ್ಮ ಜೀವಿತ ಧನ್ಯ ಆಗುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಸಮಯಕ್ಕೋಸ್ಕರ, ನಮಗೋಸ್ಕರ ನೀವಿಟ್ಟಿರುವ ಸಂದೇಶ ನಮ್ಮೆಲ್ಲರಿಗೆ ತಿಳಿಯಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಯಾವಾಗಲೂ ಆಶೀರ್ವಾದಕ್ಕಾಗಿಯೇ ಎದುರು ನೋಡ್ತೇವೆ. ನಮ್ಮ ಕಣ್ಣೀರು ಒರೆಸಲ್ಪಡಬೇಕು, ಬಾಧೆ ತೀರಿ ಹೋಗಬೇಕು, ನಾವು ಬೇಡಿಕೊಂಡದೆಲ್ಲ ದೇವರು ಕೊಡಬೇಕು. ಹೌದು, ಆತನು ನಮ್ಮ ಹೃದಯ ತವಕ ತೀರಿಸುತ್ತಾನೆ. ಹಾಗಾಗಿ ಕೇಳ್ತಲೇ ಇರಬೇಕು. ಅದನ್ನು ಕೊಡ್ರಿ, ಇದನ್ನು ಕೊಡ್ರಿ ಅಂತ ಕೇಳಿ ಎಷ್ಟೋ ವಿಷಯಗಳನ್ನು ಹೊಂದಿಕೊಳ್ತಿದ್ದೇವೆ. ಹಾಗಾದರೆ ಹೊಂದಿಕೊಂಡಿರುವವುಗಳ ವಿಷಯದಲ್ಲಿ ಏನು ಮಾಡ್ತಿದ್ದೇವೆ ಹೇಳ್ರಿ? ನಮಗೆ ದೇವರು ಎಷ್ಟೋ ವಿಷಯಗಳನ್ನು ಕೊಟ್ಟಿರುವಾಗ ಆತನು ನಮಗೆ ಕೊಟ್ಟಿರುವುದರಿಂದ ಆತನಿಗೆ ನಾವು ಲೆಕ್ಕ ಒಪ್ಪಿಸುವವರಾಗಿರಬೇಕಲ್ಲವೇ? ಅಕೌಂಟೇಬಿಲಿಟಿ ಅನ್ನುವುದು ಈ ದಿನ ಮನುಷ್ಯರಿಗೆ ಇಷ್ಟ ಇಲ್ಲ. ನನಗೆ ಯಾರೂ ಕೇಳಬಾರದು, ನಾನು ಯಾರಿಗೂ ಲೆಕ್ಕ ಒಪ್ಪಿಸಬಾರದು, ನನ್ನ ಇಷ್ಟಾನುಸಾರವಾಗಿ ನಾನು ಇರಬೇಕು ಅಂದ್ಕೊಂಡ್ರೆ ನಡೆಯಲ್ಲ. ದೇಶದಲ್ಲಿರುವುದಾದರೆ ದೇಶಕ್ಕೆ ಲೆಕ್ಕ ಒಪ್ಪಿಸಬೇಕು ನಿಮ್ಮ ಆದಾಯದ ಕುರಿತು, ಹೌದಲ್ಲವೇ? ನೀವು ತಂದೆಯ ಅಧೀನದಲ್ಲಿರೋದಾದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಜವಾಬ್ದಾರರಾಗಿದ್ದೀರಿ. ಅವರು ನಿಮಗೆ ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದ್ರೆ ಹೇಳಬೇಕು. ಆದರೆ ಈ ದಿನಗಳಲ್ಲಿ ನೋಡಿ, ಮನುಷ್ಯರು ಎಲ್ಲ ಪಡೆದುಕೊಳ್ತಾರೆ ತಂದೆ ತಾಯಿಗಳಿಂದ, ಎಷ್ಟೋ ಬೇಡಿಕೊಂಡು ದೇವರಿಂದ ಪಡೆದುಕೊಳ್ತಾರೆ. ಆದರೆ ಆ ವಿಷಯಗಳಲ್ಲಿ ಏನ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಕೋಪಗೊಳ್ತಾರೆ, ಬಾಧೆಗೊಳಗಾಗ್ತಾರೆ. ಅದರಿಂದ ಏನು ಪ್ರಯೋಜನವಿಲ್ಲ. ಖಚಿತವಾಗಿಯೂ ಕೊಟ್ಟಂಥವನಿಗೆ ಪಡೆದುಕೊಂಡವನು ಲೆಕ್ಕ ಒಪ್ಪಿಸಬೇಕು. ದೇವರೇ ನನಗೆ ಎಲ್ಲಾ ಕೊಟ್ಟಿದ್ದಾರೆ ಅನ್ನುವಾಗ, ಎಷ್ಟೋ ಕೊಟ್ಟಿದ್ದಾರೆ ಅನ್ನುವಾಗ ಎಲ್ಲಾ ವಿಷಯಗಳಲ್ಲಿ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸು ಒಂದು ಸಾಮ್ಯ ಹೇಳ್ತಾರೆ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತು ಕೊಟ್ಟು ಹೋಗ್ತಾನೆ. ತಲಾಂತು ಅಂದ್ರೆ ಆ ಕಾಲದಲ್ಲಿ ಅದು ಒಂದು ಕೌಂಟ್ ಇರ್ತಾಯಿತ್ತು. ಒಂದು ಸ್ವಲ್ಪ ದುಡ್ಡೊಂದುಕೊಳ್ಳಿ ಹೋಗ್ಲಿ, ಒಬ್ಬನಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ, ಮತ್ತೊಬ್ಬನಿಗೆ 2 ಲಕ್ಷ ಕೊಟ್ಟಿದ್ದಾರೆ, ಮತ್ತೊಬ್ಬನಿಗೆ 1 ಲಕ್ಷ. ಈಗ ದುಡ್ಡಿನ ಬೆಲೆ ಕೂಡ ಹೆಚ್ಚಾಗ್ತಿದೆಯಲ್ಲವೇ? 5 ರೂಪಾಯಿ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅದು ಕೂಡ ಸಾಕಾಗ್ತಿತ್ತು. ಆದರೆ ಈಗ ಹಾಗಿಲ್ಲ. ಒಂದು ಕಾಲದಲ್ಲಿ 1 ಗ್ರಾಮ್ ಬಂಗಾರ 60 ರೂಪಾಯಿ ಅಷ್ಟೇ ಇರ್ತಿತ್ತು. ಈಗ 13-14 ಸಾವಿರ ಆಗಿದೆ. ಅಂದ್ರೆ ರೂಪಾಯಿಗೆ, ದುಡ್ಡಿಗೆ ಬೆಲೆ ಇಲ್ಲ, ಹೌದಲ್ಲವೇ? ಹಾಗಾಗಿ ಒಬ್ಬನಿಗೆ ಕೆಲವು ಲಕ್ಷ ಕೊಟ್ಟು ಹೋಗ್ತಾನೆ, ಅಂದ್ರೆ 5 ಲಕ್ಷ ಕೊಟ್ಟು ಹೋಗ್ತಾನೆ. ಇನ್ನೊಬ್ಬನಿಗೆ 2 ಲಕ್ಷ, ಇನ್ನೊಬ್ಬನಿಗೆ 1 ಲಕ್ಷ ಕೊಡ್ತಾನೆ. ಕೆಲವು ದಿನಗಳಾದ್ಮೇಲೆ ತಿರುಗಿ ಬರ್ತಾನೆ. ನಿನಗೆ ಕೊಟ್ಟ ದುಡ್ಡಿಗಾಗಿ ನನಗೆ ಲೆಕ್ಕ ಒಪ್ಪಿಸು ಅನ್ನುತ್ತಾನೆ. ಲೆಕ್ಕ ನೋಡಿಕೊಳ್ಳುವುದಕ್ಕಾಗಿ ಬಂದು ಕೇಳಿದ್ರೆ 5 ಲಕ್ಷ ಪಡ್ಕೊಂಡವನು ಹೇಳ್ತಾನಂತೆ, ಇಗೋ ಅಯ್ಯ, ನೀನು ಕೊಟ್ಟಿರುವ 5 ಲಕ್ಷ ನಾನು ಬಂಡವಾಳ ಹಾಕಿ, ಅದರಿಂದ ನಾನು ವ್ಯಾಪಾರ ಮಾಡಿ, ಅದನ್ನು ನಾನು ಇನ್ವೆಸ್ಟ್ ಮಾಡಿ, ಅದನ್ನು 10 ಲಕ್ಷವಾಗಿ ಮಾಡಿದ್ದೇನೆ ಎಂದು ಯಜಮಾನನಿಗೆ ಲೆಕ್ಕ ಕೊಡುವುದಷ್ಟೇ ಅಲ್ಲ, ತನ್ನ ಲಾಭವೆಲ್ಲ ಯಜಮಾನನಿಗೆ ಕೊಡ್ತಾನೆ. ಭಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಎಂದು ಯಜಮಾನ ಮೆಚ್ಚಿಕೊಳ್ತಾನೆ. 2ನೇವನಿಗೆ 2 ಲಕ್ಷ ಕೊಡ್ತಾನಲ್ಲವೇ? ಅವನು ಕೂಡ, ಇಗೋ ಅಯ್ಯ, ನೀನು ಕೊಟ್ಟ 2 ಲಕ್ಷದಿಂದ ನಾನೂ ವ್ಯಾಪಾರ ಮಾಡಿದ್ದೇನೆ, ಈ 2 ಲಕ್ಷವನ್ನು ನಾನು 4 ಲಕ್ಷ ಮಾಡಿದ್ದೇನೆ ಎಂದು ಹೇಳಿ ಲೆಕ್ಕ ಒಪ್ಪಿಸ್ತಾನೆ. ಹಾಗೆಯೇ 1 ಲಕ್ಷ ರೂಪಾಯಿ ಕೊಟ್ಟವನನ್ನು ಕರೆದು ಏನ್ ಮಾಡಿದೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಕೋಪದೊಂದಿಗೆ ಮುಖ ಸಣ್ಣಗೆ ಮಾಡಿಕೊಂಡು, ಮೊದಲನೇ ಅವನಿಗೆ 5 ಲಕ್ಷ ಕೊಟ್ಟೆ, 2ನೇ ಅವನಿಗೆ 2 ಲಕ್ಷ ಕೊಟ್ಟೆ, ನನಗೇನೋ 1 ಲಕ್ಷ ಕೊಟ್ಟೆ, ನಾನೇನಾದ್ರೂ ಕಡಿಮೆಯೋ? ನೀನು ಬಂದು ಕೇಳ್ತೀಯೆಂದು ನನಗೆ ಗೊತ್ತು, ನೀನು ಕಠಿಣನು ಎಂದು ನನಗೊತ್ತು. ಅದಕ್ಕಾಗಿಯೇ ನೀನು ಕೊಟ್ಟಿರುವುದನ್ನು ಇದ್ದ ಹಾಗೆಯೇ ನಾನು ಆ
ಲಾಕರ್ನಲ್ಲಿಟ್ಟು ಲಾಕ್ ಹಾಕಿದ್ದೇನೆ ಎನ್ನುವ ರೀತಿಯಲ್ಲಿ ಭೂಮಿಯನ್ನು ಅಗೆದು ಅದರೊಳಗಡೆ ಮುಚ್ಚಿಟ್ಟಿದ್ದೇನೆ ಎಂಬುದಾಗಿ ಹೇಳಿ ತಂದು ಕೊಟ್ಟಿರುವುದನ್ನೇ ಕೊಡ್ತಾನೆ. ಆಹಾ, ಈ ದಿನ ಬಹಳಷ್ಟು ಜನರು ದೇವರು ಕೊಟ್ಟಿರುವವುಗಳ ವಿಷಯದಲ್ಲಿ ಲೆಕ್ಕ ಒಪ್ಪಿಸಬೇಕೆಂಬುದನ್ನು ಮರೆಯುತ್ತಿದ್ದಾರೆ. ದೇವರು ನನಗೇನೂ ಕೊಡಲಿಲ್ವಲ್ಲ ಎಂಬ ಒಂದು ವಿಷಾದದ ಮನಸ್ಸುಳ್ಳವರಾಗಿರ್ತಿದ್ದಾರೆ. ಯಾಕೆ ಒಬ್ಬನಿಗೆ 5, ಒಬ್ಬನಿಗೆ 2, ಒಬ್ಬನಿಗೆ 1 ಕೊಟ್ಟರು? ಏನಾದರೂ ಪಕ್ಷಪಾತವುಳ್ಳವರಾಗಿದ್ದಾರೋ ದೇವರು? ಅವನಿಗೆ 5 ಮತ್ತೊಬ್ಬನಿಗೆ 2, ನನಗೇನೋ 1 ತಲಾಂತು ಕೊಟ್ಟಿದ್ದಾರೆ, ಬೇರೆಯವರಿಗೇನೋ ಎಷ್ಟೊಂದಿವೆ, ನನಗೇನೂ ಇಲ್ವಲ್ಲ ಎಂಬುದಾಗಿ ನಾವು ಯಾವಾಗಲೂ ದೇವರ ಮೇಲೆ ಗುಣಗುಟ್ಟುತ್ತೇವೆ. ಆದರೆ ನಿಮಗೆ ಕೊಟ್ಟಿರುವವುಗಳ ವಿಷಯದಲ್ಲಿ ನೀವು ಸಂತೋಷ ಪಡಲಿಲ್ಲವಾದುದರಿಂದ ದೇವರು ನಿಮಗೆ ಮತ್ತೊಂದು ಕೊಡಲಿಲ್ಲ. ನಿಮಗಿರುವುದರಲ್ಲಿ ನೀವು ಆನಂದ ಪಡಲಾರದಂತೆ ಯಾರಿಗೋ ಏನೋ ಇದೇ ಅಂದುಕೊಂಡು ಅಸೂಯೆ ಪಡುವವನು ತನ್ನ ಜೀವಿತದಲ್ಲಿ ಏನೂ ಸಾಧಿಸಲಿಕ್ಕಾಗಲ್ಲ. ನನಗೆ ಕೊಟ್ಟಿರುವ ವಿಷಯಗಳಲ್ಲಿ ನಾನು ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ನನಗೆ ಕೊಟ್ಟಿರುವುದನ್ನು ನಾನು ಇನ್ವೆಸ್ಟ್ ಮಾಡಬೇಕು, ಇಲ್ಲವೇ ಅದನ್ನು 2 ಪಟ್ಟು ಮಾಡಬೇಕು. ನಮಗೇನೇ ಕೊಟ್ಟರೂ ಕೂಡ ಅದನ್ನು ಯಾವುದೋ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಮೇಲೆ ಪ್ರಯಾಸ ಪಡೋದಾದರೆ ಅದು ವ್ಯವಸಾಯ ಆಗಿರ್ಬೋದು, ಅದು ವ್ಯಾಪಾರ ಆಗಿರ್ಬೋದು. ಹಾಗಂತ ಅದು ತಪ್ಪಾದ ರೀತಿಯಲ್ಲಿ ದುಡ್ಡು ಸಂಪಾದಿಸಬಾರ್ದು, ಹಾಗೆ ದೇವರು ಹೇಳಿಲ್ಲ. ಆದರೆ ಆ ವಿಷಯದಲ್ಲಿ ಕಷ್ಟಪಟ್ಟು ಒಬ್ಬ ರೈತನು ತನ್ನ ಹೊಲದಲ್ಲಿ ಬೆಳೆ ಕೊಯ್ಯಬೇಕಾದರೆ ಮೊದಲು ಅವನು ತನಗಿರುವ ದುಡ್ಡಿನಿಂದ ಒಂದು ಚೀಲದಷ್ಟು ಧಾನ್ಯಗಳನ್ನು ಕೊಂಡುಕೊಂಡು ಅವುಗಳನ್ನು ಚೆಲ್ಲಬೇಕು, ಮಣ್ಣಲ್ಲಿ ಬಿತ್ತಬೇಕು. ಆವಾಗ ಆ ಬೀಜ ಬೆಳೆದು ದೊಡ್ಡವುಗಳಾದಾಗ 10-20 ಚೀಲ ಧಾನ್ಯ ಬರ್ತವೆ. ಅಲ್ಲಿವರೆಗೂ ಕಷ್ಟಪಡ್ತಾನೆ. ಹಾಗೆಯೇ ಕಷ್ಟಪಡಲಾರದೆ ಆಶೀರ್ವದಿಸಲ್ಪಡಬೇಕೆಂಬ ಆಸೆ ಈ ದಿನ ಅನೇಕರು ಹೊಂದಿಕೊಂಡಿರುವುದರಿಂದಲೇ ಅವರ ಜೀವಿತದಲ್ಲಿ ಯಾವ ಅಭಿವೃದ್ಧಿ ಇರಲ್ಲ. ಯಾವುದಾದ್ರೂ ಲಕ್ಕು ಬರ್ತದೇನೋ, ಯಾವುದಾದ್ರೂ ಲಾಟ್ರಿ ಹತ್ತುತ್ತದೇನೋ, ಬೇರೆಯವರ ಸೊತ್ತು ನನಗೆ ಸಿಗುತ್ತದೇನೋ ಎಂದು ಹೀಗೆ ಅನ್ಯಾಯದ ಸೊತ್ತು ಸಂಪಾದಿಸಬೇಕೆಂದು ಆಶಿಸುತ್ತಾನೆ ಹೊರತು ಕಷ್ಟಪಟ್ಟು ಸಂಪಾದಿಸಬೇಕೆಂಬ ಆಸೆ ಇಲ್ಲದವರಾಗಿರ್ತಿದ್ದಾರೆ. ನೀವು ಹಾಗಿದ್ದೀರಾ? ಬೇರೆಯವರ ಸೊತ್ತು ಕೂತ್ಕೊಂಡು ತಿನ್ನುವುದರಿಂದ ಪ್ರಯೋಜನವಿಲ್ಲ. ಕೆಲಸ ಮಾಡದೇ ಇರುವವನು ಊಟ ಮಾಡಬಾರದೆಂದು ದೇವರ ವಾಕ್ಯ ಹೇಳುತ್ತೆ. ಪ್ರತಿಯೊಬ್ಬನು ಯಾವುದಾದ್ರೂ ಕೆಲಸ ಮಾಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕು, ಅದನ್ನೇ ದೇವರು ನೇಮಿಸಿದ್ದಾರೆ. ಆದರೆ ಈ ಸೋಮಾರಿ, ಈ ಅಸೂಯೆ ಪಡುವವನು ಏನಂತಾನೆ? ನೀನು ಕಠಿಣನು ಅನ್ನುತ್ತಾನೆ ಯಜಮಾನನಿಗೆ. ಹೀಗೆ ದೇವರನ್ನು ವಿಮರ್ಶಿಸುವ ಸ್ಥಾನಕ್ಕೆ ನಾವು ಬೆಳೆದಿರೋದಾದರೆ ನಿಜವಾಗ್ಲೂ ಸೈತಾನನ ಛಾಯೆಯಲ್ಲಿ ನಾವು ಬದುಕುತ್ತಿದ್ದೇವೆ ಎಂದರ್ಥ. ದೇವರ ವಿರುದ್ಧ ತಿರುಗಿ ಬಿದ್ದಿರುವ ಸೈತಾನನ ಸಂಬಂಧಿಕರು ಮಾತ್ರವೇ ದೇವರನ್ನು ದೂಷಿಸುತ್ತಾರೆ, ದೇವರನ್ನು ನಿಂದಿಸುತ್ತಾರೆ, ದೇವರ ವಿಷಯದಲ್ಲಿ ಅಲಕ್ಷ್ಯವಾಗಿರ್ತಾರೆ. ಕ್ರಿಸ್ತನು ನಿಮಗೋಸ್ಕರ ಅರ್ಪಿಸಿರುವ ಯಜ್ಞದಲ್ಲಿ ತನ್ನ ರಕ್ತ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ಎಂದು ನೆನೆಸಿಕೊಳ್ಳುವಾಗ ಇನ್ನೇನು ಕೊಡಬೇಕು ನಿಮಗೆ? ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ತನ್ನ ಪ್ರಾಣವನ್ನೇ ಕೊಟ್ಟಿರುವ ಯೇಸು ತನ್ನ ಮಗನನ್ನೇ ನಮಗೋಸ್ಕರ ಅರ್ಪಿಸಿಕೊಟ್ಟ ದೇವರು ಆ ಮಗನೊಂದಿಗೆ ನಮಗೆ ಸಮಸ್ತವನ್ನೆಲ್ಲ ಯಾಕೆ ಕೊಡುವುದಿಲ್ಲ? ಕೊಡ್ತಾರೆ. ಯಾಕೆ ಕೊಟ್ಟಿಲ್ಲ ಎನ್ನುವುದಾದರೆ ಅವರವರ ಸಾಮರ್ಥ್ಯದ ಮೇರೆಗೆ ಕೊಟ್ಟಿದ್ದಾರೆಂದು ಬೈಬಲ್ ಹೇಳುತ್ತೆ. ನಿಮಗೆ ಟೂ ಮೆನಿ ಬ್ಲೆಸ್ಸಿಂಗ್ಸ್ ಕೊಟ್ಟರೆ ಅವುಗಳನ್ನು ನೀವು ಹೊರಲಿಕ್ಕಾಗೋದಿಲ್ಲ. ನಿಮಗೆ ಕೈತುಂಬ ದುಡ್ಡು ಕೊಟ್ಟರೆ ಅದನ್ನು ಹೇಗೆ ಖರ್ಚು ಮಾಡಬೇಕೆಂದು ನಿಮಗೆ ಗೊತ್ತಾಗಲ್ಲ. ನೀವು ಬುದ್ಧಿಹೀನನಾಗಿ ನೀವು ರಾಜನಾಗುವುದಾದರೆ ಕೋತಿ ಕೈಗೆ ಕೊಬ್ಬರೆ ದೊರಕಿದಂತೆ ಅಧಿಕಾರ ದುರುಪಯೋಗ ಮಾಡಿಕೊಳ್ತೀರಿ. ಅದಕ್ಕೆ ದೇವರು ಕಡಿಮೆಯಾದದರಲ್ಲಿ ನಂಬಿಗಸ್ತರಾಗಿರೋದಾದರೆ ಹೆಚ್ಚಿನದನ್ನು ಕೊಡಲಿಚ್ಛಯಿಸುತ್ತಾರೆ. ಕೊಟ್ಟಿರುವುದರಲ್ಲಿ ನೀವು ನಂಬಿಗಸ್ತರಾಗಿರೋದಾದರೆ ಅತ್ಯಧಿಕವಾದದ್ದು ಕೊಡಲ್ಪಡುತ್ತೆ. ಭಲೇ ನಂಬಿಗಸ್ತನಾದ ಒಳ್ಳೆ ದಾಸನು ನೀನು ಎಂದು ಹೇಳಿ ಮತ್ತೆ ಆ 10 ತಲಾಂತು ಆತನು ತೆಗೆದುಕೊಂಡು ಹೋಗಲಿಲ್ಲ, ಅವನಿಗೇ ಕೊಟ್ಟ. ಆ 4 ತಲಾಂತು ತಿರುಗಿ ಅವನಿಗೇ ಕೊಟ್ಟ. ಈ 1 ತಲಾಂತು ತೆಗೆದುಕೊಂಡವನಿಗೆ ಹೇಳ್ತಾನೆ, ಸೋಮರಿಯಾದ ಕೆಟ್ಟ ಆಳು ನೀನು ಎಂದು ಹೇಳಿ ಇವನ ಹತ್ತಿರ ಇರುವ 1 ತಲಾಂತು ಕಿತ್ಕೊಂಡು 10 ತಲಾಂತು ಇರುವವನಿಗೆ ಕೊಡಿರಿ, ಮತ್ತೆ 10 ಮಾಡ್ತಾನೆ ಅಂದನು. ಅಂದರೆ ತಿರುಗಿ 11 ಮಾಡ್ತಾನೆ ಅಂದನು. ಇರುವವನಿಗೆ ಇನ್ನೂ ಕೊಡಲಾಗುವುದು, ಇಲ್ಲದವನ ಬಳಿಯಿಂದ ಇರುವುದನ್ನು ಕೂಡ ಕಿತ್ತುಕೊಳ್ಳಲಾಗುವುದು ಎಂದು ಹೇಳಿದನು. ಕೇಳಿ ಪ್ರಿಯರೇ, ನೀವು ಜೀವಿತದಲ್ಲಿ ಮುಂದೆ ಸಾಗುವಾಗ ಅಭಿವೃದ್ಧಿ ನೋಡ್ತಾ ಇದ್ದೀರಾ ಅಥವಾ ಹಂತ ಹಂತವಾಗಿ ಹಿಂದೆ ಬೀಳ್ತಾ ಇದ್ದೀರಾ? ನಮಗೆ ಇತರರು ಕೊಟ್ಟಿರುವ ವಿಷಯಗಳಲ್ಲಿ ನಂಬಿಗಸ್ತರಾಗಿರದಿದ್ದರೆ ನಿಮ್ಮ ಸ್ವಂತ ದುಡ್ಡಿನ ವಿಷಯದಲ್ಲಿ ನೀವು ಹೇಗೆ ನಂಬಿಗಸ್ತರಾಗಿರ್ತೀರಿ? ಈ ದಿನ ಬಹಳ ಸಂಪಾದಿಸ್ತಿದ್ದಾರೆ ಪ್ರಿಯರೇ ಜನರು, ಬಟ್ ದೇರ್ ಈಸ್ ನೋ ಅಕೌಂಟ್. ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚು ಮಾಡಿದ್ದೇವೆ ಎಂದು ಯಾವ ಆಲೋಚನೆ ಮಾಡಿಕೊಳ್ಳೋದಿಲ್ಲ. ಯಾವುದಕ್ಕೆ ಖರ್ಚು ಮಾಡಿದೆವು, ಯಾಕೆ ವ್ಯರ್ಥ ಮಾಡಿದೆವು ಎಂದು ಪಶ್ಚಾತ್ತಾಪ ಕೂಡ ಪಡಲ್ಲ. ಅದಕ್ಕೆ ಕೆಲವರ ಜೀವಿತದಲ್ಲಿ ಯಾವಾಗಲೂ ಅದೇ ಸ್ಥಾನದಲ್ಲಿರ್ತಾರೆ.
ದುಡ್ಡಿನ ವಿಷಯದಲ್ಲಿ ನೋಡಿರಿ, ನೀವು ದುಡ್ಡಿನ ವಿಷಯದಲ್ಲಿ ಒಂದು ವೇಳೆ ನಂಬಿಗಸ್ತರಾಗಿರದಿದ್ದರೆ ಅಂಥವರಿಗೆ ಬೇರೆ ವಿಷಯಗಳು ಹೇಗೆ ದೊರಕುತ್ತವೆ ಒಮ್ಮೆ ಆಲೋಚಿಸಿ. ಲೆಕ್ಕ ಒಪ್ಪಿಸುವುದನ್ನು ಕಲಿತುಕೊಳ್ಳಿರಿ. ಅಕೌಂಟೇಬಿಲಿಟಿ ನಮಗೆಷ್ಟೋ ಮೇಲುಕರವಾಗಿದೆ. ವಿವಾಹವಾದ ನಂತರ ಗಂಡ ಹೆಂಡತಿಯರಾದ ನೀವಿಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಅಕೌಂಟೇಬಲ್ ಆಗಿರಬೇಕು. ಗಂಡನಾಗಿದ್ದು ನಿಮ್ಮ ಜವಾಬ್ದಾರಿಕೆ ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಿ ಎಂದು ಹೆಂಡತಿಗೆ ಹೇಳಬೇಕು. ನೀವು ತೆಗೆದುಕೊಳ್ಳುವ ನಿರ್ಣಯ ಆಕೆಯೊಂದಿಗೆ ಹಂಚಿಕೊಳ್ಬೇಕು. ಹೆಂಡತಿಯಾಗಿ ನಿಮ್ಮ ಗಂಡನಿಗೆ ಅಧೀನಳಾಗುವುದು ನೀವು ಕಲಿಯಬೇಕು. ಸಮವಾಗಿ ಕುಟುಂಬದ ಯೋಗ ಕ್ಷೇಮಕ್ಕೋಸ್ಕರ ನೀವು ಆಲೋಚಿಸಿ ಪ್ರಾರ್ಥಿಸಿ ದೈವ ಚಿತ್ತ ಏನೆಂದು ಅರ್ಥಕೊಂಡು ಆ ದೇವರ ಚಿತ್ತದ ಪ್ರಕಾರ ಕಾರ್ಯ ಮಾಡುವುದಾದರೆ ಸಮೃದ್ಧಿ ದೊರಕುತ್ತೆ. ಈ ದಿನ ನಾವೇ ಲೆಕ್ಕಾಚಾರವಿಲ್ಲದೆ ಬದುಕುತ್ತಿರುವುದರಿಂದ ಮಕ್ಕಳು ಕೂಡ ಲೆಕ್ಕ ಒಪ್ಪಿಸದೇ ಇರ್ತಿದ್ದಾರೆ. ಕೆಲವೊಮ್ಮೆ ಲೆಕ್ಕಾಚಾರ ಇಲ್ಲದೆ ತಿರುಗಾಡ್ತಿದ್ದೀರಿ ಅನ್ನುತ್ತಾರಲ್ಲವೇ? ನಿಮ್ಮಿಷ್ಟ ಬಂದಂತೆ ತಿರುಗಾಡ್ತಿದ್ದೀರಿ ಅನ್ನುತ್ತಾರಲ್ಲವೇ? ಎಷ್ಟು ಕಾಲ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸ್ತೀರಿ? ದೇವರು ನಿಮಗೊಂದು ಜೀವನ ಕೊಟ್ಟಿದ್ದಾರೆ, ಅದೇ ದೊಡ್ಡ ವರ. ನಿಮಗೆ ಜೀವ ಕೊಟ್ಟಿದ್ದಾರೆ, ಅದೇ ಎಷ್ಟೋ ದೊಡ್ಡ ಶ್ಲಾಘ್ಯವಾಗಿದೆ. ದೇವರು ನಿಮಗೆ ಎಷ್ಟೊಂದು ಕೊಟ್ಟಿದ್ದಾರೆ, ಬೇಕಾದರೆ ಕೂತ್ಕೊಂಡು ಲೆಕ್ಕಿಸಿ ನೋಡಿ. ನಿಮ್ಮ ಅವಯವಗಳು, ನಿಮ್ಮ ಆರೋಗ್ಯ, ನಿಮ್ಮ ತಂದೆ ತಾಯಿ, ನಿಮಗಿರುವ ಪ್ರತಿಯೊಂದು ಕೂಡ ದೇವರಿಂದ ಬಂದಂಥದ್ದಾಗಿದೆ. ಇನ್ನೂ ನನಗೆ ದೇವರು ಕೊಡಬಹುದಿತ್ತಲ್ಲ ಎಂಬ ಸಂಕೋಚಿತವಾದ ಮನಸ್ಸನ್ನು ಬಿಟ್ಟುಬಿಟ್ಟು ಕೊಟ್ಟಿರುವ ವಿಷಯಗಳಲ್ಲಿ, ಅಂದರೆ ನಿಮ್ಮ ದೇಹ ದೇವಾಲಯವಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಕಷ್ಟಾರ್ಜಿತವನ್ನು ನಂಬಿಕೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ಒಳ್ಳೆ ವಿಷಯಗಳಿಗೋಸ್ಕರ ಉಪಯೋಗಿಸಿರಿ. ನಿಮಗೆ ಹೆಚ್ಚು ಬೇಕಾದರೆ ಬೇಡಿಕೊಳ್ಳ್ರಿ, ಆದರೆ ಗುಣಗುಟ್ಟಬೇಡಿ. ನಿಮಗೇನು ಬೇಕಾದರೂ ದೇವರಿಗೆ ತಿಳಿಯಪಡಿಸಿರಿ, ಆದರೆ ಪಕ್ಕದವರನ್ನು ನೋಡಿ ಆಶಿಸಬೇಡಿ. ಅದೇ ದೇವರ ವಾಕ್ಯದ ಸಾರಾಂಶ. ನಿಮಗೆ ಗೊತ್ತಾ, ಈ ದಿನ ನೀವು ಲೆಕ್ಕ ಒಪ್ಪಿಸಲಾರದೆ ಬದುಕುತ್ತಾ ಇರಬಹುದೇನೋ, ಆದರೆ ನಾವು ಮರಣ ಹೊಂದಿದ ನಂತರ ನಾವೆಲ್ಲರೂ, ನೀವಾಗಿರ್ಬೋದು, ನಾನಾಗಿರ್ಬೋದು, ನಾವೆಲ್ಲರೂ ಇದೇ ರೀತಿಯಾಗಿ ದೇವರ ಸಿಂಹಾಸನದ ಮುಂದೆ ನಿಂತ್ಕೊಳ್ಬೇಕು. ಈ ದೇಹದಿಂದ ಮಾಡಿರುವ ಪ್ರತಿಯೊಂದು ವಿಷಯಕ್ಕಾಗಿ, ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ದೇವರಿಗೆ ಲೆಕ್ಕ ಒಪ್ಪಿಸಬೇಕು ಎಂದು ವಾಕ್ಯ ಹೇಳುತ್ತೆ. ಮನುಷ್ಯನು ಮಾತಾಡುವ ಪ್ರತಿಯೊಂದು ವ್ಯರ್ಥವಾದ ಮಾತಿಗಾಗಿಯೂ ಕೂಡ ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಲೆಕ್ಕಗಳನ್ನು ಸರಿಪಡಿಸಿಕೊಳ್ಳೋಣ, ತಪ್ಪುಗಳನ್ನು ತಿದ್ದುಕೊಳ್ಳೋಣ. ಇವಾಗಲೇ ಅವಕಾಶ ಇರುವಾಗಲೇ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಳುವುದಾದರೆ ನಮ್ಮ ಯೇಸು ತನ್ನ ರಕ್ತದಲ್ಲಿ ನಮ್ಮನ್ನು ಶುದ್ಧಿಗೊಳಿಸುವುದರಿಂದ ನಮಗೆ ಪಾಪ ಪರಿಹಾರ ಕ್ರಿಸ್ತನ ರಕ್ತದಲ್ಲಿ ಉಂಟಾಯಿತು. ನೀವು ನಿಜವಾಗಲೂ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಿಮ್ಮ ಸಕಲ ದುರ್ನೀತಿಯನ್ನು ತೊಳೆದು ಪರಿಶುದ್ಧಗೊಳಿಸುತ್ತಾರೆ. ಹಾಗಾಗಿ ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿ ನಾವು ಭಯಭಕ್ತಿಯಿಂದ ಈ ಲೋಕದಲ್ಲಿ ಜೀವಿಸುವುದಾದರೆ, ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸುವುದಾದರೆ, ಮರಣದ ನಂತರ ಕ್ರಿಸ್ತ ಯೇಸುವಿನಲ್ಲಿದ್ದವರಿಗೆ ಯಾವ ಶಿಕ್ಷೆ ವಿಧಿಯಿಲ್ಲ. ಈ ದಿನ ದೇವರೊಂದಿಗೆ ಸಮಾಧಾನಗೊಳ್ಳೋಣ. ಮೇಲಿಂದ ಮೇಲೆ ನಾವು ಸಣ್ಣ ಸಣ್ಣ ವಿಷಯದಲ್ಲಿಯೂ ಅಕೌಂಟೇಬಲ್ ಆಗಿರೋಣ. ದುಡ್ಡಿನ ವಿಷಯ ಆಗಿರ್ಬೋದು, ಹಾಗೂ ನಮ್ಮ ಪ್ರಯಾಸ ಪ್ರಯತ್ನ ಪ್ರತಿ ಕೆಲಸಗಳಾಗಿರ್ಬೋದು, ನಮ್ಮ ಸಮಯ ಪಾಲಿಸುವ ವಿಷಯ ಆಗಿರ್ಬೋದು, ನಾವು ಲೆಕ್ಕ ಒಪ್ಪಿಸೋಣ, ಲೆಕ್ಕ ಸರಿಪಡಿಸಿಕೊಳ್ಳೋಣ. ದೇವರೊಂದಿಗೆ ಸಹವಾಸ ಮಾಡಿ ದೇವರು ಕೊಡುವ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಂಡು ಇಹಲೋಕದಲ್ಲಿ ಪರಲೋಕದಲ್ಲಿ ನಿಲ್ಲುವಂತಹ ಶಾಶ್ವತವಾದ ದಿವ್ಯದಾನಗಳನ್ನು ಸಂಪಾದಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೇವೆ ದೇವರೇ. ನಮ್ಮ ಜೀವಿತದಲ್ಲಿ ನಿರ್ಲಕ್ಷ್ಯಕರವಾದ ಜೀವಿತ ವಿಧಾನದಿಂದ ನಮ್ಮೆಲ್ಲರನ್ನು ತಪ್ಪಿಸಿರಿ. ಅಲಕ್ಷ್ಯತನದಿಂದ ಬದುಕುವ ಬದುಕಿನಿಂದ ನಮ್ಮನ್ನು ಬಿಡಿಸಿರಿ. ನೀವು ಕೊಟ್ಟಿರುವವುಗಳಿಗಾಗಿ ಕೃತಜ್ಞತೆಯಿಂದ ಬದುಕಲು ಸಹಾಯ ಮಾಡಿರಿ. ಹೊತ್ತಿನ ಕೂಳಿಗಾಗಿ ತನ್ನ ಚೊಚ್ಚಲತನ ಮಾರಿಕೊಂಡಿರುವ ಏಸಾವನಂತಹ ಭ್ರಷ್ಟರಾಗಿರದೆ, ವ್ಯಭಿಚಾರಿಗಳಂತೆ ಪಾಪಿಗಳಂತೆ ನಾವು ಉಳ್ಕೊಳ್ಳದೆ, ನಮ್ಮ ಪಾಪಗಳಿಗೋಸ್ಕರ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಟ್ಟು, ದೇವರೇ, ನಾನೊಬ್ಬ ಮೋಸಗಾರನು, ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಆಶೀರ್ವದಿಸಿರಿ ಎಂದು ರಾತ್ರಿಯೆಲ್ಲ ನಿಮ್ಮೊಂದಿಗೆ ಹೋರಾಡಿದಂತಹ ಯಾಕೋಬನ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಆಶೀರ್ವದಿಸಲ್ಪಟ್ಟ ಜನಾಂಗಕ್ಕೆ ಕಾರಣಕರವಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ
ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿ, ಇಲ್ಲವಾದರೆ ನೇರವಾಗಿ ಕರೆ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ತಪ್ಪದೇ ಕರೆ ಮಾಡ್ತೀರಲ್ಲವೇ? ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.